ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಕು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇವತ್ತಿನ ದೇವಸ್ಥಾನಕ್ಕೆ ಹೋಗ್ತೀನಿ. ಸುಬ್ರಹ್ಮಣ್ಯ ಜಾತ್ರೆ ನಡೀತಾ ಇದೆ, ಸುಬ್ರಹ್ಮಣ್ಯ ದೇವಸ್ಥಾನದ್ದು. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಜಾತ್ರೆನೂ ಎಲ್ಲ ನೋಡ್ದಂಗೆ ಆಗುತ್ತೆ ಅಂತ ನಿಮಗೂ ಕೂಡ ನಮ್ಮೂರು ಜಾತ್ರೆ ಹೇಗೆ ನಡೀತದೆ ಅಂತ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ. ಟ್ರೆಡಿಷ್ನಲ್ಲಾಗಿ ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋದು ಅಂತ. ಈಗ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಹೇಗೆ ನಡೀತಾ ತುಂಬ ರಶ್ ಇತ್ತು ಅಂದರೆ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ, ದೂರದಿಂದನೇ ಕೈ ಮುಕ್ಕೊಂಡು ಬರ್ತೀವಿ. ರಶ್ ಇಲ್ಲ ಅಂದರೆ ಮಾತ್ರ ದೇವಸ್ಥಾನ ಒಳಗೆ ಹೋಗಿ ತೋರಿಸ್ತೀವಿ ಹೇಗಿದೆ ಅಂತ. ದೇವ್ರ ದರ್ಶನ ನಿಂತ್ಕೊಂಡಿದ್ವಿ, ತುಂಬಾ ಜನ ಇದ್ದರು. ಮುಂದೆ ನೋಡಿದ್ರು 100 ಜನ, ಇನ್ನೊಂದು ಸಾವಿರಾರು ಜನ ಇದ್ದರು. ಹಾಗೆ ದೊಡ್ಡ ದೊಡ್ಡ ಕಾವಡಿ ಬೇರೆ ಬರ್ತಾಯಿದ್ವು. ನಾವಂತೂ ಎಲ್ಲ ದೊಡ್ಡವೇ ನೋಡಿದ್ದು. ದೊಡ್ಡವೆಲ್ಲ ಭದ್ರಾವತಿಯಿಂದನೇ ಬರೋದು ಕಾವಡಿ. ತುಂಬಾ ನೋಡಿದ್ವಿ. ನಾನು ಫಸ್ಟ್ ಟೈಮ್ ಅವೆಲ್ಲ ನೋಡಿದ್ದು. ಮತ್ತು ದೇವ್ರ ದರ್ಶನ ಕೂಡ ಚೆನ್ನಾಗೇ ಆಯಿತು. ಆದಷ್ಟು ಕ್ಯಾಪ್ಚರ್ ಮಾಡ್ಕೊಬಂದಿನಿ ದೇವರಿಂದು ಕೂಡ. ನನಗೆ ರಶಲ್ಲಿ ಮಾಡೋಕ್ಕಾಗಿಲ್ಲ. ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ನೋಡ್ಬೋದು ತುಂಬಾ ಹೊರಗೂ ಅಷ್ಟೇ ಜನ ಇದ್ದರು. ಹಾಗೆ ಜಾತ್ರೆ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು, ಹೆಂಗಿರು ಸಂಜೆ ಮತ್ತೆ ಬರಬೇಕಿತ್ತು. ನಾವು ಬರೀ ಹಣ್ಣು ಕೈ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದು. ಹಾಗೆ ಒಂದು ರೌಂಡ್ ಹೊಡ್ಕೊಂಡು ಹೋಗೋಣ ಅಂತ ಗೇಮ್ ಹತ್ರ ಎಲ್ಲ ನೋಡ್ಕೊಂಡು ಹೋದ್ವಿ ನಾವು. ಹೋಗೋ ದಾರಿಯಲ್ಲೂ ಕೂಡ ಉದ್ದಕ್ಕೂ ಅಷ್ಟೇ ದೇವ್ರುಗಳು ಹೊತ್ಕೊಂಬರ್ತಾನೆ ಇರ್ತಾರೆ. ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ಕಾವಡಿ ಹೊತ್ಕೊಂಡಿರ್ತಾರೆ. ತೇರಿಂದ ಇರ್ಬೋದು ಎಲ್ಲದು, ಇವೆಲ್ಲ ಭದ್ರಾವತಿಯಿಂದ ಬರೋದು. ಅಲ್ಲಿಂದನೇ ಇಂಥ ದೊಡ್ಡ ದೊಡ್ಡ ಕಾವಡಿ ಎಲ್ಲ ಹೊತ್ಕೊಂಬರೋದು. ನಾವು ಒಂದು ರೌಂಡ್ ಎಲ್ಲ ನೋಡಿಕೊಂಡು ಮನೆಗೆ ಹೊರಟ್ವಿ. ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಆ ದೇವರೆಲ್ಲ ಕುಣಿತಾ ಇರುತ್ತೆ. ತುಂಬಾ ಜನ ಬಂದಿರ್ತಾರೆ. ದೇವ್ರುಗಳೆಲ್ಲ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ನೋಡ್ತಾ ನಿಂತ್ಕೊಳ್ಳೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಹೇಳ್ಬೇಕು ಅಂದರೆ ಜಾತ್ರೆ. ಮತ್ತು ಸೌಂಡಿಗೆ ಡೊಳ್ಳೆಲ್ಲ ಬಾರಿಸೋ ಸೌಂಡಿಗೆ ದೇವರು ಕೂಡ ಕುಣಿತತೆ. ತುಂಬ ಚೆನ್ನಾಗಿ ಕುಣಿತಾರೆ. ಕಾವಳಿ ಹೊತ್ಕೊಂಡಿರೋರೆಲ್ಲರೂ ಕುಣಿತಾರೆ, ನೀವು ನೋಡ್ತಿರ್ಬೋದು. ನಾನು ಆದಷ್ಟು ಕ್ಯಾಪ್ಚರ್ ಬಂದಿದ್ದೀನಿ. ತುಂಬಾ ಗಲಾಟೆ ಇತ್ತು, ಅದಕ್ಕೋಸ್ಕರ ಎಲ್ಲದೂ ಹಾಕೋಕ್ಕಾಗಲ್ಲ. ಸ್ವಲ್ಪ ಸ್ವಲ್ಪ ವೀಡಿಯೋ ಕಟ್ ಮಾಡಿ ಹಾಕಿದ್ದೀನಿ, ನೀವು ನೋಡ್ಬೋದು. ಈಗ ಅಮ್ಮನೂ ಬಂದಿದ್ದು ರೆಡಿಯಾಗಿ ಹೊರಟಿದ್ದೀವಿ. ಮತ್ತೆ ಒಂದು 6-6:30 ಅಷ್ಟೊತ್ತಿಗೆ ಹೊರಟ್ವಿ ನಮ್ಮ ಮನೆಯಿಂದ. ಗೇಮ್ಸ್ ಎಲ್ಲ ಆಡೋಣ ಅಂತ ಫಸ್ಟ್ ಗೇಮ್ ಹತ್ರನೇ ಹೋದ್ವಿ. ತುಂಬಾ ಜನ ಇದ್ರು. ಒಂದು ಗೇಮ್ ಆಡೋದಕ್ಕೆ ಒಂದು 1/2 1 ಅವರ್ ನಿಂತ್ಕೋಬೇಕಾಯಿತು ಅಷ್ಟು. ಈ ಹೊಸ ಗೇಮೆಲ್ಲ ತುಂಬ ದೊಡ್ಡದೇ ಹಾಕಿದ್ರು. ನಾವು ಯಾವ್ದಾರು 1-2 ಆಟ ಆಡೋಣ ಅಂದ್ಕೊಂಡು ನಿಂತ್ಕೊಂಡಿದ್ವಿ. When people get diabetes, all they ask is there sugar in this? From now on, ask, is there fiber in this? Like Horlicks Diabetes Plus. It starts working from day one. Because it has high fiber and essential nutrients, which according to the ಹಾಗೆ ಚರಿಗೆ ಒಂದು ಬಲೂನ್ ತೊಗೊಳೋಣ, ಲೈಟ್ ಬಲೂನ್ ಚೆನ್ನಾಗಿತ್ತು ಅಂತ ನೋಡ್ತಾ ಇದ್ವಿ. ಅವ್ನು ತೊಗೊಂಡು ಬಂದ್ವಿ ಚರಿಗೂ. ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಜಾತ್ರೆಯಿಂದ ನಡ್ಕೊಂಡೇ ಹೋಗ್ಬೋದು. ಒಂದು 10 ನಿಮಿಷ ನಡೆದ್ರೆ ನಮಗೆ ಮನೆ ಸಿಗುತ್ತೆ. ನಿನ್ನೆ ನೈಟ್ ಹಂಗೆ ಬಂದು ಮಲ್ಕೊಬಿಟ್ವಿ. ಬೆಳಗ್ಗೆ ಎದ್ದು ತಿಂಡಿ ತಿಂದು ಕಳ್ಳುಳ್ಳೆ ಮಾಡಿದರು. ನಮ್ಮನೆಗೆ ಮಾಡಬೇಕು ಅಂತ ರೆಡಿ ಮಾಡಿದರು. ಈ ವಿಡಿಯೋ 2 ಡೇಸ್ ಬಿಟ್ಟು ಎಂಡ್ ಮಾಡ್ತಾ ಇದ್ದೀನಿ. 2 ಡೇಸ್ ವೀಡಿಯೋನೇ ಕಂಟಿನ್ಯೂ ಮಾಡೋಕ್ಕಾಗಿದ್ದಿಲ್ಲ. ಸ್ವಲ್ಪ ವಾಯ್ಸ್ ಎಲ್ಲ ಹೋಗಿದ್ದು, ಸ್ವಲ್ಪ ಗಂಟಲು ಕೆಟ್ಟಿತ್ತು.
ಅದಕ್ಕೋಸ್ಕರ 2 ಡೇಸ್ ಬಿಟ್ಟು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮೂರ ಜಾತ್ರೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಆವಾಗ ನಾನು ಏನೇ ವೀಡಿಯೋ ಬಿಟ್ಟು ನಿಮಗೆ ತಕ್ಷಣ ನೋಟಿಫಿಕೇಷನ್ ತಕ್ಷಣ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ.